ಭಾರತದ ಸಂವಿಧಾನ ದಿನಾಚರಣೆ ಸಮಾರಂಭದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಶಾಸಕರಾದ ಟಿ. ರಘುಮೂರ್ತಿ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. ಸಂವಿಧಾನದ ಆಶಯಗಳನ್ನು ಅಳವಡಿಸಿಕೊಂಡು ನಾವುಗಳು ಬದ್ಧತೆ ತೋರಬೇಕು. ಯಾರಿಂದಲೂ ಸಂವಿಧಾನವನ್ನು ಬದಲಾವಣೆ ಮಾಡಲು ಸಾಧ್ಯನೇ ಇಲ್ಲ. ಸೂರ್ಯಚಂದ್ರ ಇರೋ ತನಕ ಸಂವಿಧಾನ ಇದ್ದೇ ಇರುತ್ತೆ. ಅಂಬೇಡ್ಕರ್ ಅವರು ಅಜರಾಮರ. ಈ ಒಂದು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಹಾಗೂ ದಲಿತ ಮುಖಂಡರು ಹಾಗೂ ಸಾರ್ವಜನಿಕರು, ಆಶಾ ಕಾರ್ಯಕರ್ತರು, ಶಾಲಾ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಧನ್ಯವಾದಗಳು. ಎಲ್ಲ ಗಣ್ಯರು ವಿದ್ಯಾರ್ಥಿಗಳ ಜೊತೆಲಿ ಒಂದು ಫೋಟೋ ಕೊಡಿಸ್ಕೋಬೇಕು ಅಂತ ಕೇಳ್ಕೊಳ್ತೀವಿ. ಭಾಷಣ ಸ್ಪರ್ಧೆ ಮತ್ತು ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ನಮಗೆ ಸ್ವಾತಂತ್ರ್ಯ 1947 ಆಗಸ್ಟ್ 15ರಲ್ಲಿ ಬಂದಿದ್ರೂ ಈ ಒಂದು ಸಂವಿಧಾನ ರಚನೆ, ಸಂವಿಧಾನದ ಒಂದು ಕರಡಿನ ರಚನೆಯನ್ನು ಮಾಡಬೇಕು, ಸಂವಿಧಾನ ರಚನೆ ಮಾಡಬೇಕಂತೇಳಿ 1946ನೇ ಇಸ್ವಿನಲ್ಲೇ ಇದು ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗಿ ಸುಮಾರು 2 ವರ್ಷ 11 ತಿಂಗಳು 17 ದಿವಸ ಆದಮೇಲೆ 1949 ನವೆಂಬರ್ 26ರಂದು ಇದು ಅಂಗೀಕೃತವಾಗ್ತದೆ. ಅದರ ನಂತರ ನಮಗೆ 1950 ಜನವರಿ 26ರಂದು ನಮ್ಮ ಸಂವಿಧಾನ ಅಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇದನ್ನು ನಾವೆಲ್ಲರೂ ಕೂಡ ಪ್ರತಿ ಗಣರಾಜ್ಯೋತ್ಸವ ದಿನ ನೆನೆಸಂಥ ಕೆಲಸ ನಾವು ಮಾಡ್ತೀವಿ. ಗಣರಾಜ್ಯೋತ್ಸವ ದಿನ ಯಾವತ್ತೂ ನಾವು ಮಾಡ್ತಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಈಗಿನ ಸರ್ಕಾರ ಈ ಒಂದು ಸಂವಿಧಾನದ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತಂಥ ಸಂದರ್ಭದಲ್ಲಿ ಈ ಸಂವಿಧಾನದ ಕತ್ತು ಯಾವತ್ತೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದಿರ್ಬೋದು, ಅವರು ನಿಧನರಾದಂಥ ದಿನ ಇರ್ಬೋದು, ಜನವರಿ 26ರಂದು ಇರ್ಬೋದು, ಎಲ್ಲ ಸಂದರ್ಭಗಳಲ್ಲಿ ಇವು ಚರ್ಚೆ ನಡೀತಾ ಇರ್ತದೆ. ಆ ಒಂದು ಸಂವಿಧಾನದ ದಿನವನ್ನು ಕೂಡ ಆಚರಣೆ ಮಾಡಬೇಕಂತ ಹೇಳಿ ಈಗಿನ ಸರ್ಕಾರ ಅದನ್ನು ನಿರ್ಧಾರ ಮಾಡಿ ನಾವು ಅದನ್ನು ಜನರಿಗೆ, ವಿಶೇಷವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಂವಿಧಾನವನ್ನು ಒಪ್ಕೊಳ್ಳೋಂಥ ಕೆಲಸ ಈಗಾಗಲೇ ಆಗಿದೆ. ಆದರೆ ಆ ಸಂವಿಧಾನಕ್ಕೆ ಆಶಯವಾಗಿ ತಮಗೆಲ್ಲ ಗೊತ್ತಿರುವಂತೆ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಅದರ ಜೊತೆಗೆ ಪತ್ರಿಕಾ ರಂಗನೂ ಕೂಡ ಸೇರಿಕೊಂಡಿರ್ತಕ್ಕಂಥದ್ದು. ತಮಗೆಲ್ಲ ಈ ವಿಷಯಗಳನ್ನು ನಾವು ಯಾಕೆ ಚರ್ಚೆ ಮಾಡಬೇಕಂದ್ರೆ ಆಗಾಗ ಬೇರೆ ಬೇರೆ ಕಾರಣಗಳಿಗೆ ಸಂವಿಧಾನ ಯಾವತ್ತೂ ಕೂಡ, ಯಾಕೆಂದರೆ ಈ ಸಂವಿಧಾನ ಇಡೀ ವಿಶ್ವವನ್ನೇ ಮೆಚ್ಚಿರ್ತಕ್ಕಂಥ ಒಂದು ಸಂವಿಧಾನ ಭಾರತ ದೇಶದ ಸಂವಿಧಾನ. ಇಂಥ ಒಂದು ಸಂವಿಧಾನ ಇವಾಗಲೇ ನಾವು ಆ ಪೀಠಿಕೆಯನ್ನು ಓದಿದ್ವಿ. ಬಹುಶಃ ಇದರಲ್ಲಿ ಪ್ರತಿಯೊಂದು ಶಬ್ದದಲ್ಲಿ ಕೂಡ ಅರ್ಥಪೂರ್ಣ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಯಾಕಂದರೆ ಭಾರತದ ಜನತೆ, ನಾವು ಇಡೀ ಭಾರತ ದೇಶದ ಜನರು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯೋತ್ಸವ ಅಂತ. ಈಗ ಇಬ್ಬರು ವಿದ್ಯಾರ್ಥಿಗಳು ಕೂಡ, ಒಬ್ಬರು ಇಂಗ್ಲೀಷಲ್ಲಿ ಒಬ್ಬರು ಕನ್ನಡದಲ್ಲಿ ಭಾಷಣ ಮಾಡಿದ್ರು. ಜೊತೆಗೆ ನಮಗೆ ವಿಶೇಷ ಉಪನ್ಯಾಸವನ್ನು ಕೂಡ ಮಾಡಿದಂಥವರು ಎಲ್ಲರೂ ಹೇಳ್ದಂತೆ ಖಂಡಿತವಾಗಲೂ ಕೂಡ ನಮ್ಮ ಭಾರತ ದೇಶ ಆ ನಮ್ಮ ಸಂವಿಧಾನದಲ್ಲಿ ನಾವು ವಿಶ್ವದಲ್ಲಿ ಬಹಳಷ್ಟು ಪ್ರತಿಯೊಂದು ದೇಶನೂ ಕೂಡ ವಿಶ್ವನೇ ಮೆಚ್ಚಂಥ ಒಂದು ಸಂವಿಧಾನವನ್ನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥದ್ದು. ಅದರ ಎಲ್ಲ ಮಾಹಿತಿಯನ್ನು ನೀವೆಲ್ಲ ಗೊತ್ತಿರ್ತಕ್ಕಂಥದ್ದೇ ನಿಮಗೆಲ್ಲ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈಗ ನೋಡಿ, ಈಗ 6 ಜನ ವಿದ್ಯಾರ್ಥಿಗಳನ್ನು ನಾವಿಲ್ಲಿ ಸನ್ಮಾನ ಮಾಡಿದ್ವಿ. ಬೇರೆ ಬೇರೆ ಈ ಸಂವಿಧಾನದ ದಿನದ ಪೂರಕವಾಗಿ ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ನಾವು ಸನ್ಮಾನ ಮಾಡಿದ್ವಿ. ಖಂಡಿತವಾಗ್ಲೂ ನಾವೆಲ್ಲರೂ ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ನಾವೆಲ್ಲ ನಡಿಬೇಕಾಗ್ತದೆ. ಬಹುಶಃ ಈ ಅಂಶಗಳನ್ನು ನಾವೆಲ್ಲ ನೋಡ್ತಾ ಇದ್ವಿ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಇದು ಸಿಗಬೇಕಂತ ಹೇಳಿ ಎಲ್ಲ 4 ವ್ಯವಸ್ಥೆಗಳಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ನಾವೆಲ್ಲ ಪ್ರತಿಯೊಂದು ನಮ್ಮ ಜೀವನದಲ್ಲಿ, ನಮ್ಮ ದಿನನಿತ್ಯದ ಜಂಜಾಟದಲ್ಲಿ ಇದನ್ನು ನಾವು ಪಾಲನೆ ಮಾಡೋಂಥ ವ್ಯವಸ್ಥೆ ಆಗಬೇಕಾಗ್ತದೆ. ಹಾಗಾಗಿ ಇಂಥ ಒಂದು ಸಂವಿಧಾನದ
ದಿನವನ್ನು ನಾವೆಲ್ಲ ಆಚರಣೆ ಮಾಡ್ತೀವಿ. ಈ ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ನಾವೆಲ್ಲರೂ ನಡೆಯೋಣ ಅಂತ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವ, ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಸಂವಿಧಾನ ಯಾವತ್ತೂ ಕೂಡ ಈ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಅದು ಇರುತ್ತೆ ಸಂವಿಧಾನವನ್ನು. ಅದನ್ನು ಯಾರು ಬದಲಾವಣೆ ಮಾಡೋಕ್ಕಾಗಿಲ್ಲ. ಕೆಲವೊಂದು ಅಂಶಗಳನ್ನು ತಿದ್ದುಪಡಿ ಮಾಡ್ಬೋದು. ಇದುವರೆಗೂ ಏನು ಸಂವಿಧಾನದಲ್ಲಿ ಈಗಿನ ಒಂದು ಸಂದರ್ಭದಲ್ಲಿ ಏನು ಸಂವಿಧಾನ ಇನ್ನೂ ಅನೇಕ ಕನಸುಗಳನ್ನು ಹೊತ್ತಂತಹ ಸನ್ಮಾನ್ಯ ಶ್ರೀ ಟಿ ರಘುಮೂರ್ತಿ ಸರ್ ಅವರಿಗೆ ವೇದಿಕೆಯಲ್ಲಿ ತಮ್ಮೆಲ್ಲರ ಪರವಾಗಿ ಸನ್ಮಾನಿಸಲಾಗ್ತಾ ಇದೆ. ತಾವೆಲ್ಲರೂ ಕೂಡ ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಜೋರಾದ ಚಪ್ಪಾಳೆಯನ್ನ ಕೊಡ್ಲಿಕ್ಕೆ ಮಾತ್ರ ಸಾಧ್ಯ ಎನ್ನುವಂತ ಮಾತನ್ನ ನಾನು ತಮ್ಮ ಮುಖೇನ ಹಂಚಿಕೊಳ್ತಾ ಇದ್ದೇನೆ. ಶಿಕ್ಷಣಕ್ಕೆ ಬೇಕಾಗಿರತಕ್ಕಂಥ ಅನೇಕ ತಂದುಕೊಂಡಂತಹ ಮಹಾನ್ ಚೇತನ ಶಿಕ್ಷಣ ಶಿಖರ ಸನ್ಮಾನ್ಯ ಶ್ರೀ ಟಿ ರಘುಮೂರ್ತಿ ಸರ್ ಅವರಿಗೆ ಮತ್ತೊಮ್ಮೆ ನಿಮ್ಮಿಂದ ಚಪ್ಪಾಳೆಯನ್ನು ಬಯಸ್ತಾ ಇದ್ದೇನೆ ಬಂಧುಗಳೇ.